ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಜಸ್ಟ್ ಫಾರ್ 300 rupeesಗೆ ನಿಮ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಈ ಒಂದು 300 rupees ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ಆಫರ್ ಬಂದು ಈ ಒಂದು ಮಂತ್ ಎಂಡ್ ವರ್ಗೂ ಮಾತ್ರ ಇರುತ್ತೆ. ಸೊ ಮುಂದಿನ ತಿಂಗಳಿಂದ ಈ ಒಂದು 300 rupees ಆಫರ್ ಅಂತೂ ಕಂಟಿನ್ಯೂ ಮಾಡೋದಿಲ್ಲ. ಆಫರ್ ಇರುತ್ತೆ, ಬಟ್ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಇರುತ್ತೆ. 300 rupees ಆಫರ್ ಬಂದು ಈ ಒಂದು ಮಂತ್ ಎಂಡ್ ವರ್ಗೂ ಮಾತ್ರ ಇರುತ್ತೆ. ಸೊ ಯಾರಿಗೆಲ್ಲ ರೀಡಿಂಗ್ಸ್ ಲೇಟ್ ಆಗ್ತಾ ಇದೆ ಬೇಜಾರ್ ಮಾಡ್ಕೋಬೇಡಿ, ತಪ್ಪು ಆಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಕೆಲವೊಂದ್ಸತಿ ಪ್ರೊಫೆಷನಲ್ ಡಿಮ್ಯಾಂಡ್ ಮಾಡಿದಾಗ ಕೆಲವೊಂದ್ಸತಿ ನನ್ನ ಕಾಲ್ ನಾನು ಅಟೆಂಡ್ ಆಗ್ಲೇಬೇಕಾಗತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಆಕ್ಯುಪೇಷನ್ ಏನು ಅಂತ. ಸೊ ಫೈನಲಿ ಎಲ್ಲರಿಗೂ ರೀಡಿಂಗ್ಸ್ ಆನ್ ಟೈಮ್ ಸಿಗತ್ತೆ. ಸೊ ನಥಿಂಗ್ ಟು ವರಿ. ಸೊ ನಿಮ್ಮ ಅಮೌಂಟ್ ಎಲ್ಲಾನು ಸೇಫ್ ಆಗಿರುತ್ತೆ, ಯಾವುದೇ ರೀತಿ ಚೀಟಿಂಗ್ ಅಂತೂ ಆಗೋದಿಲ್ಲ ನಮ್ಮ ಕಡೆಯಿಂದ. ದಿಸ್ ಇಸ್ ವಾಟ್ ಅಶ್ಯೂರೆನ್ಸ್ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆಗೆ ನಿಮಗೆ ಮದುವೆ ಆಗಿದೆ, ಮ್ಯಾರಿಡ್ ವ್ಯಕ್ತಿಗಳು ಕೂಡ ಈ ಒಂದು ವಿಡಿಯೋನ ನೋಡಬಹುದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತಾ. ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ವ್ಯಕ್ತಿಯ ಮನದಾಳದ ಮಾತುಗಳೇನು, ಅವರ ಮನ್ಸಾರೆ ನಿಮಗೆ ಏನ್ ಹೇಳಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಮನದಾಳದ ಮಾತು ಏನು. ಸೊ ಅವರ ಮನ್ಸಾರೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಹೇಳೋದಿಕ್ಕೆ ಬಯಸ್ತಾ ಇದ್ದಾರೆ, ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ನಾನು ಹಿಂಗೆ ಶಫಲ್ ಮಾಡುವಾಗ ಯಾವನೋ ಒಬ್ಬ ಕಮೆಂಟ್ ಮಾಡಿದ. ಸೊ ಯಾಕೆ ಅವನಿಗೆ ಏಕವಚನದಲ್ಲಿ ನಾನು ಕರಿತಾ ಇದೀನಿ ಅಂತ ಅಂದ್ರೆ, ಲೈಕ್ ಏನೋ ಹಿಂಗೆ ಶಫಲ್ ಮಾಡ್ಬೇಕಾದ್ರೆ, ಮ್ಯಾಮ್ ಏನ್ ನೀವ್ ಹಿಂಗೆ ಕಸ ತರ ಎಸಿತಾ ಇದ್ದೀರಾ, ಸೊ ಕರೆಕ್ಟ್ ಆಗಿ ಎಸಿಯಮ್ಮ ತಾಯಿ, ಸೊ ಅದೆಲ್ಲೇನೋ ಕಮೆಂಟ್ ಹಾಕಿದ್ದ ಒಬ್ಬ. ಸೊ ನಾನು ಅವನಿಗೆ ಏನ್ ಹೇಳ್ಬೇಕು ಅಂತ ಬಯಸ್ತೀನಿ ಅಂದ್ರೆ, ಸೊ ಶಫಲ್ ಮಾಡ್ಬೇಕಾದ್ರೆ ನಾನು ಕೆಲವೊಂದ್ಸತಿ ಫಾಸ್ಟ್ ಮೋಡಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಜೋರಾಗಿ ಶಫಲ್ ಮಾಡೋ ತರ ನಿಮಗೆ ಹಂಗೆ ಕಾಣಿಸೋದು. ಸೊ ತರ್ಲೆಗಳ ತರ ಯೋಚನೆ ಮಾಡಿ ತರ್ಲೆ ಕಮೆಂಟ್ಸ್ ಮಾಡಬೇಡಿ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಹೇಳ್ತಾ ಇರ್ತೀವಿ. ಓಕೆ, ಸೊ ಬೈ ದ ವೇ, ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಸ್ ಆಫ್ ಕಪ್ಸ್ ಇದೆ, ಡೆತ್ ಕಾರ್ಡ್ ಇದೆ, ಐ ಪ್ರಿಸ್ಟೆಸ್ ಇದೆ, ಪೇಜ್ ಆಫ್ ವಾಂಡ್ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಮತ್ತೆ 8 ಆಫ್ ಕಪ್ಸ್ ಇದೆ, ಅಂಡ್ 6 ಆಫ್ ಸೋರ್ಡ್ಸ್ ಇದೆ, 4 ಆಫ್ ವಾಂಡ್ಸ್ ಇದೆ, 3 ಆಫ್ ಕಪ್ಸ್ ಇದೆ, ಅಂಡ್ ಕ್ವೀನ್ ಆಫ್ ಸೋರ್ಡ್ಸ್, 6 ಆಫ್ ಪೆಂಟಿಕಲ್ಸ್ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್, ಮತ್ತೆ 8 ಆಫ್ ವಾಂಡ್ಸ್. ಇಷ್ಟು ಕಾರ್ಡ್ಸ್ ಬಂದಿದೆ, ಇಷ್ಟು ಕಾರ್ಡ್ಸ್ ಕೂಡ ನಾನು ತಗೊಂಡಿದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡು ಬನ್ನಿ. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಗೈಸ್ ನಿಮ್ಮ ಪಾರ್ಟ್ನರ್ ಅವರ ಮನ್ಸಾರೆ ಮನಸ್ಸಿನ ಮಾತು ಏನ್ ಹೇಳೋದಿಕ್ಕೆ ನಿಮ್ಗೆ ಬಯಸ್ತಾ ಇದಾರೆ ಅವರ ಮನಸ್ಸಿನಿಂದ ಅಂತ ಅಂದ್ರೆ, ಐ ಥಿಂಕ್ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗ್ತಾ ಇರ್ಬೋದು ಸಮ್ ಟೈಮ್ಸ್. ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಸ್ವಲ್ಪ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್, ತುಂಬಾನೇ ರೂಡ್ ಆಗಿ ಕೆಲವೊಂದ್ಸತಿ ನಿಮ್ ಜೊತೆಗೆ ಮಾತಾಡ್ತಾರೆ, ನಿಮ್ ಜೊತೆಗೆ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ರೂಡ್ ಆಗಿ ನಡ್ಕೋತಾರೆ. ಅದೆಲ್ಲದ್ರಿಂದ ನಿಮ್ಗೆ ತುಂಬಾನೇ ಬೇಜಾರಾಗಿದೆ, ಹರ್ಟ್ ಆಗಿದೆ. ಅಂಡ್ ಪದೇ ಅವರ ಒಂದು ಬಿಹೇವಿಯರ್ ಇಂದ ನಿಮ್ಗೆ ಮತ್ತೆ ಅವ್ರ ಕಡೆಯಿಂದ ಬೇಜಾರಾಗ್ತಾ ಇದೆ ಅಂತ ಇವ್ರಿಗೆ ಪದೇ ಅನ್ನಿಸ್ತಾನೆ ಇದೆ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಏನಾದ್ರೂ ಕೆಲಸ ಮಾಡುವಾಗ ಅಥವಾ ಏನಾದ್ರೂ ಒಂದು ಈ ಒಂದು ವ್ಯಕ್ತಿಗೆ ಸರಿ ಹೋಗ್ತಾ ಇಲ್ಲ, ಅವ್ರ ಜೀವನದಲ್ಲಿ ಏನೋ ಅವ್ರಿಗೆ ನೆಟ್ಟಿಗೆ ನಡೀತಾ ಇಲ್ಲ ಅಂತಂದ್ರೆ ಎಲ್ಲಾ ಫ್ರಸ್ಟ್ರೇಷನ್ ತಗೊಂಡ್ ನಿಮ್ ಮೇಲೆ ಹೇಳ್ಬಿಡೋದು. ಸೊ ಅಲ್ಲಿರೋ ಕೋಪನೆಲ್ಲ ನಿಮ್ ಮೇಲೆ ತೀರ್ಸ್ಕೊಂಡ್ಬಿಡೋದು. ಇದೆಲ್ಲ ಕೆಲವೊಂದ್ಸತಿ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ನೀವು ಅನ್ಸರ್ಸ್ಕೊಂಡು ಹೋಗ್ತಾ ಇದೀರಾ, ಇಲ್ಲ ಕೋಪದಲ್ಲಿ ಹೇಳಿದ್ದಾರೆ, ಅವ್ರ ಬೇಜಾರಾಗಿದೆ, ಅವ್ರ ಲೈಫ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದೆ, ಆ ಫ್ರಸ್ಟ್ರೇಷನ್ ಆ ಒಂದು ಬೇಜಾರಲ್ಲಿ ಈ ತರ ಮಾತಾಡ್ತಾ ಇದಾರೆ ಅಂತ ನೀವು ತುಂಬಾ ಸತಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ. ಅವರ ಬಿಹೇವಿಯರ್ನು ಕೂಡ ನೀವು ಒಪ್ಕೊಂಡಿದ್ದೀರಾ, ಅವರ ಫ್ಲಾಸ್ ಕೂಡ ನೀವು ಅವ್ರನ್ನ ಒಪ್ಕೊಂಡಿದ್ದೀರಾ. ಸೊ ಅವರ ಬರೀ ಒಳ್ಳೇದನ್ನ ಮಾತ್ರ ನೀವು ನೋಡ್ತಾ ಇಲ್ಲ, ಪ್ರತಿಯೊಂದನ್ನು ಕೂಡ ಅವರ ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲಾನು ಕೂಡ ನೀವು ನೋಡಿ ಮೆಚ್ಕೊಂಡಿದ್ದೀರಾ. ಸೊ ಇದೆಲ್ಲಾನು ನೋಡಿದಾಗ ನನ್ನಂತ ವ್ಯಕ್ತಿನ ನನ್ನ ವ್ಯಕ್ತಿ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಇನ್ಯಾರ ಕೈಲೂ ನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನನ್ನ ಕಾಟನ ತಡ್ಕೊಳಕ್ ಸಾಧ್ಯ ಇಲ್ಲ.
ಯಾಕೆಂತಂದ್ರೆ ನಾನು ಹೆಂಗೆ ಯಾವ ಸಮಯದಲ್ಲಿ ಯಾವ ರೀತಿನಲ್ಲಿ ಇರ್ತೀನಿ ಅನ್ನೋದೇ ನನ್ಗೆ ಗೊತ್ತಾಗಲ್ಲ. ಬಟ್ ನನ್ನ ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಯಾವ ತರ ಇರ್ತೀನಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾನು ಕೋಪದಲ್ಲಿ ಇರ್ತೀನ, ಬೇಜಾರಲ್ಲಿ ಇರ್ತೀನ, ನಗ್ನಾಗ್ತಾ ಇದ್ದೀರಾ, ಖುಷಿ ಆಗಿದ್ದೀನ, ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನನ್ನನ್ನ ಯಾರಾದ್ರೂ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ದ ಫಸ್ಟ್ ಪರ್ಸನ್ ಅವರ ಮೈಂಡಿಗೆ ಬರೋದು ದಟ್ ಈಸ್ ಯು ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರಿಗೆ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಬೇಜಾರಾಗ್ತಿರುತ್ತೆ, ಅಂಡ್ ತುಂಬಾ ಈ ಒಂದು ವ್ಯಕ್ತಿ ಅವರ ಕೋಪನ ತಡೆದಿಟ್ಕೊಳ್ಳೋಂತ ಕಂಟ್ರೋಲಿಂಗ್ ಇಲ್ಲ ಇವರ ಕೋಪದಲ್ಲಿ. ಸೊ ಏನಾದ್ರೂ ಅವ್ರು ಸರಿ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂದ್ರೆ ಓಕೆ ನಿಮ್ ಮೇಲೆ ಆ ಕೋಪ ತಗೋದ್ಬಿಡೋದು, ಅಥವಾ ಯಾರ ಮೇಲೆ ಇರೋ ಕೋಪನೆಲ್ಲ ನಿಮ್ ಮೇಲೆ ತೀರಿಸ್ಕೊಂಡ್ಬಿಡೋದು, ಇದೆಲ್ಲ ಅವ್ರು ಮಾಡ್ತಿರ್ತಾರೆ. ಇದೆಲ್ಲ ನೋಡಿದಾಗ ಅವ್ರಿಗೆ ಹರ್ಟ್ ಆಗ್ತಾ ಇದೆ, ಇಲ್ಲ ನಾನು ಏನ್ ಮಾಡಿದೀನಿ ಆ ಒಂದು ವ್ಯಕ್ತಿಗೆ, ಸೊ ಇನ್ ರಿಟರ್ನ್ ನಾನು ಏನು ಕೂಡ ಕೊಟ್ಟಿಲ್ಲ, ಇವ್ರು ನನ್ನ ಅಷ್ಟು ಇಷ್ಟ ಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ, ಇನ್ ರಿಟರ್ನ್ ನಾನು ಏನು ಕೂಡ ಕೊಡಕ್ ಆಗ್ತಾ ಇಲ್ವಲ್ಲ, ಅವ್ರಿಗೆ ಸರಿಯಾಗಿ ಟೈಮು ಕೊಡ್ತಾ ಇಲ್ಲ, ಅವ್ರ ಜೊತೆಗೆ ನಾನು ಮಾತಾಡಕ್ಕೂ ಆಗ್ತಾ ಇಲ್ಲ, ಏನೂ ಕೂಡ ಕೊಟ್ಟದೆ, ಆ ಒಂದ್ ವ್ಯಕ್ತಿ ಯಾವ್ದೇ ರೀತಿ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ದೆ, ನನ್ ಜೊತೆಗೆ ಎಷ್ಟು ಚೆನ್ನಾಗಿದ್ದಾರೆ, ಈ ಪ್ರೀತಿ ಯಾರಿಗ್ ಸಿಗುತ್ತೆ ಈ ತರ, ಇದನ್ನ ನಾನು ಕಾಪಾಡ್ಕೊಳ್ಬೇಕು, ನೋಡ್ಕೋಬೇಕು ಚೆನ್ನಾಗಿ, ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮ ಜೊತೆಗೆ ಮನ್ಸಾರೆ ಮಾತಾಡ್ತಾರೆ, ಮನ್ಸು ಬಿಚ್ಚಿ ಮಾತಾಡ್ತಾರೆ. ಸೊ ಅವ್ರಿಗೆ ಏನೆಲ್ಲ ನಿಮ್ಮಿಂದ ಅವ್ರಿಗೆ ಇಷ್ಟು ದಿನಗಳ ಕಾಲ ಹರ್ಟ್ ಆಗಿದೆ, ಬೇಜಾರಾಗಿದೆ, ಅದೆಲ್ಲದಕ್ಕೂ ಸಾರಿ ಕೇಳ್ಬೇಕು, ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು, ಫರ್ಗಿವ್ ಮಾಡಿ ಅಂತ ಕೇಳ್ಬೇಕು, ನನ್ನ ತಪ್ಪನ್ನ ನಾನು ತಿದ್ಕೊಂತೀನಿ, ಮುಂಚೆ ನಾನು ಮಾತಾಡೋ ತರ ಮಾತಾಡಲ್ಲ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅನಿಸ್ತಾ ಇದೆ ಇಲ್ಲ ನನ್ನ ವ್ಯಕ್ತಿ ಹತ್ರ ನಾನು ನಡ್ಕೊಳ್ತಾ ಇರೋದು ಸರಿಗಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಮುಂದೆ ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನಿಮ್ಮ ತರನೇ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೇನೆ ಈ ಒಂದು ಜೀವನದಲ್ಲಿ ನಿಮ್ಮ ಜೊತೆಗಿರ್ಬೇಕು, ಖುಷಿಯಾಗಿರ್ಬೇಕು, ನಿಮ್ಮ ಖುಷಿಯಾಗಿ ನೋಡ್ಕೋಬೇಕು, ಸಂತೋಷ ಪಡಿಸ್ಬೇಕು. ಸೊ ಯಾವಾಗ್ಲೂ ಕೂಡ ನೀವು ಅವರಿಬ್ರು ಅಂದ್ರೆ ಲೈಕ್ ನೀವ್ ಯಾವ್ದೇ ರೀತಿಯಿಂದಲೂ ಆ ಒಂದ್ ವ್ಯಕ್ತಿ ಹತ್ರ ಕಂಪ್ಲೇಂಟ್ ಆಗ್ಲಿ ಅಥವಾ ನಂಗೆ ಇದ್ ಬೇಕು ಅದು ಕೊಡ್ಸಿ ಇದ್ ಕೊಡ್ಸಿ ಅಂತ ಏನು ಕೇಳಲ್ಲ. ಸೊ ಅವ್ರ ಕಡೆಯಿಂದ ಜಸ್ಟ್ ಟೈಮ್ ನ ಕೇಳ್ತೀರಾ, ಮೆಸೇಜ್ ಮಾಡಿ, ಕಾಲ್ ಮಾಡಿ, ಅಥವಾ ನಿಮಗ್ ಯಾವಾಗ ಫ್ರೀ ಆಗುತ್ತೆ ಅವಾಗ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಈ ರೀತಿ ಎಲ್ಲ ಲಿಬರ್ಟಿ ಕೊಟ್ಟಿದ್ದೀರಾ, ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ, ಪ್ರೈವೇಸಿ ಕೊಟ್ಟಿದ್ದೀರಾ, ಈ ತರ ಯಾರು ಕೂಡ ಕೊಡೋದಿಲ್ಲ. ಇದೆಲ್ಲಾನು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ನನ್ನ ಒಂದು ನನ್ನ ಒಂದು ಕ್ಲೋಸ್ ಸರ್ಕಲ್ ಅಲ್ಲೇ ರಿಲೇಶನ್ಶಿಪ್ ಅಂತ ಬಂದಾಗ ಯಾರಿಗೂ ಈ ತರ ಫ್ರೀಡಮ್ ಇಲ್ಲ. ಬಟ್ ನನ್ಗೆ ಒಂದು ವ್ಯಕ್ತಿ ಫ್ರೀಡಮ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ನನ್ ಮೇಲೆ ಎಷ್ಟು ನಂಬಿಕೆ ಇದೆ, ಆ ನಂಬಿಕೆನ ನಾನು ಉಳಿಸ್ಕೊಬೇಕು. ಅವ್ರು ನನ್ ಮೇಲೆ ಇರೋ ಎಷ್ಟು ಭರವಸೆ ಇಟ್ಕೊಂಡಿದಾರ, ಆ ಭರವಸೆನ ನಾನು ಉಳಿಸ್ಕೊಬೇಕು. ಎಷ್ಟು ಪ್ರೀತಿ ಕೊಟ್ಟಿದಾರ, ಆ ಪ್ರೀತಿನ ನಾನು ಉಳಿಸ್ಕೊಬೇಕು. ನಾನು ಕೂಡ ಅವ್ರಿಗೆ ಪ್ರೀತಿ ಕೊಡ್ಬೇಕು. ಸೊ ಇಲ್ಲಿ ನಾನು ಪ್ರೀತಿ ಕೊಡ್ತಾ ಇಲ್ಲ, ಅವ್ರಿಗೆ ನನ್ ಕಡೆಯಿಂದ ಹಿಂಸೆ ಆಗ್ತಾ ಇದೆ. ಆ ಹಿಂಸೆನೂ ಕೂಡ ಆ ಒಂದು ವ್ಯಕ್ತಿ ಅಡ್ಜಸ್ಟ್ ಮಾಡ್ಕೊಂಡು, ಕಾಂಪ್ರಮೈಸ್ ಮಾಡ್ಕೊಂಡು, ಸ್ಯಾಕ್ರಿಫೈಸ್ ಮಾಡಿಸ್ಕೊಂಡು, ಪ್ರತಿಯೊಂದ್ರಲ್ಲೂ ಕೂಡ ನನಗೋಸ್ಕರ ಬದುಕ್ತಾ ಇರೋಂತ ಜೀವಕ್ಕೆ ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ರಿಗ್ರೆಟ್ ಈ ಒಂದು ವ್ಯಕ್ತಿ ಕಾಡ್ತಾ ಇದೆ. ಸೊ ಮುಂದೆ ಅವರು ನಿಮಗೆ ಯಾವ ರೀತಿನಲ್ಲಿ ಇರ್ತಾರೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಫಾರ್ ದ ಫಸ್ಟ್ ಟೈಮ್ ನಿಮಗೋಸ್ಕರ ಜೀವನದಲ್ಲಿ ಇರಬೇಕು. ನಾನ್ ಪ್ರೀತಿ ಮಾಡುವಂತ ಪರ್ಸನ್ಗೆ ನನ್ನ ಜೀವನದಲ್ಲಿ ನಾನು ಅವರ ಇಷ್ಟ ಪ್ರಕಾರವಾಗಿ ನಾನು ನಡ್ಕೊಂಡಿಲ್ಲ ಅಂತಂದ್ರೆ ನಾನು ಯಾವ ರೀತಿಯ ವ್ಯಕ್ತಿ, ಪ್ರೀತಿ ಕೊಡುವಂತ ಪರ್ಸನ್. ಸೊ ಆ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ, ಅವ್ರಿಗೆ ಅನಿಸ್ತಾ ಇದೆ ನಾನು ಮಾಡ್ತಾ ಇರೋದು ತಪ್ಪು, ಇದು ಸರಿಯಾಗಿ ನಾನು ಹೋಗ್ತಾ ಇಲ್ಲ. ಸೊ ಇವರು ನಾನು ಏನು ಕೂಡ ನಾನು ಅವ್ರಿಗೆ ಕೊಡ್ತಾ ಇಲ್ಲ ಅಂತಂದ್ರೆ ಅವ್ರು ಹೆಂಗ್ ನನ್ನ ಜೀವನದಲ್ಲಿ ಇರ್ತಾರೆ. ಸೊ ಆ ಜೀವಕ್ಕೆ ಯಾವ ರೀತಿಯಿಂದ ನನ್ನ ಕಡೆಯಿಂದ ಸುಖ ಸಿಕ್ಕಿಲ್ಲ, ಪ್ರತಿ ಸತಿನೂ ಅವ್ರಿಗೆ ಕೋಪ ಸಿಗತ್ತೆ, ಹರ್ಟ್ ಆಗ್ತಾರೆ. ಆದ್ರೂ ಕೂಡ ಒಂದ್ ವ್ಯಕ್ತಿ ಯಾವ್ದು ಕೂಡ ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ಜೊತೆಗೆ ಪ್ರತಿ ಕ್ಷಣನೂ ಕೂಡ ಖುಷಿಯಾಗಿದ್ದಾರೆ, ನನ್ನ ಜೊತೆಗೆ ನಿಂತಿದ್ದಾರೆ, ಕಷ್ಟದಲ್ಲೂ ಇದ್ದಾರೆ, ಸುಖದಲ್ಲೂ ಇದ್ದಾರೆ. ಸೊ ಬೇರೆಯವ್ರ ತರ ಬರೀ ಸುಖದಲ್ಲಿ ಮಾತ್ರ ಅವ್ರು ಬಂದಿಲ್ಲ, ಕಷ್ಟದಲ್ಲೂ ಬಂದಿದ್ದಾರೆ. ಸೊ ನನಗೋಸ್ಕರ ಅವ್ರಿಗೆ ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅವರ ಜೀವನದಲ್ಲಿ. ಸೊ ಕೆಲವೊಂದ್ಸತಿ ಅವ್ರು ಏನಾದ್ರೂ ಎದ್ದು ಬಿದ್ರು ಕೂಡ ನೀವ್ ಕೇಳ್ತೀರಾ, ಸೊ ಯಾಕೆ ಏನಾಯ್ತು, ಯಾಕೆ ಇವಾಗ ಹಿಂಗ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಹೇಳಿ, ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ನೀವ್ ಕೇಳಿದೀರಾ. ಸೊ ಅವರ ಕಷ್ಟಕ್ಕೆ ನೀವು ಸ್ಪಂದಿಸಿದಿರಾ. ಸೊ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದ್ರ, ಆ ಒಂದು ಹೆಲ್ಪ್ಗೆ ಆ ಒಂದು ವ್ಯಕ್ತಿ ಗ್ರಾಟ್ಫುಲ್ ಆಗಿದ್ದಾರೆ, ಗ್ರಾಟಿಟ್ಯೂಡ್ ಆಗಿದ್ದಾರೆ. ಸೊ ಇವಾಗಾದ್ರೂ ನನ್ಗೊಂದು ಜೀವ ಇದೆ, ಆ ಜೀವಕ್ಕೆ ನಾನು ಇವಾಗ ಖುಷಿಯಾಗಿರ್ಬೇಕು, ಖುಷಿನ ಕೊಡ್ಬೇಕು, ಯಾವ್ದೇ ಕಾರಣಕ್ಕೂ ನಾನು ಬೇಜಾರ್ ಮಾಡಬಾರ್ದು ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಎಸ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಅಪ್ಸ್ ಅಂಡ್ ಡೌನ್ಸ್ ಏನ್ ನಡೀತಾ ಇದೆ ಇಷ್ಟು ದಿನಗಳ ಕಾಲ ನಿಮ್ಮ ವ್ಯಕ್ತಿಯ ಜೊತೆಗೆ, ಸೊ ಹೇಳ್ತಿದ್ದಾರೆ ಐ ಆಮ್ ರಿಯಲಿ ಸಾರಿ, ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದೀನಿ. ಸೊ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಸೊ ಒಂದು ಚಾನ್ಸ್ ಕೊಡಿ, ನನ್ನ ತಪ್ಪನ್ನ ತಿದ್ಕೊಂತೀನಿ ಅಂತ ಅವ್ರು ನಿಮ್ಗೆ ಮಾತಾಡ್ಬೇಕು ಅಂತ ಇದ್ದಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ಅವರು ನಿಮಗೆ ಇಷ್ಟ ಇದೆ ಅನ್ಕೋತೀನಿ. ಲೈಕ್ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಾರೆ ಕೇಳ್ಬೇಕು, ಮನ್ಸಿಂದ ಅವ್ರು ಮಾತಾಡ್ಬೇಕು.
ಇದೆಲ್ಲಾನು ಕೂಡ ಲೈಕ್ ನಿಮ್ಗೆ ಅನ್ಸ್ತಾ ಇದೆ ಕೇಳಬೇಕು ನನ್ನ ವ್ಯಕ್ತಿನ ಅಂತ. ಸೊ 3 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಗೈಸ್ 3 ಆಫ್ ಕಪ್ಸ್ ಇದೆ. ಸೊ ನಿಮಗೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ. ಸೊ ಎಷ್ಟು ಇಷ್ಟ ಪಡ್ತಾ ಇದ್ದೀನಿ ನಾನು ಅಂತ. ಸೊ ಪ್ರಪೋಸ್ ಮಾಡ್ತಾರೆ. ಆ ಪ್ರಪೋಸಲ್ ನ ನೀವು ಡೆಫಿನೆಟ್ಲಿ ಪ್ರಪೋಸ್ ಅಂದಿದ ತಕ್ಷಣ ನಿಮ್ಗೆ ತುಂಬಾ ಇಷ್ಟ ಇದೆ ಲೈಕ್ ನನ್ನ ವ್ಯಕ್ತಿ ಐ ಲವ್ ಯು ಅಂತ ಹೇಳ್ಬೇಕು, ನನ್ನ ಕೇರ್ ಮಾಡ್ಬೇಕು, ಅವ್ರ ಬಾಯಿ ತುಂಬಾ ನನ್ನ ಹೆಸರು ಕರಿಬೇಕು. ಇದೆಲ್ಲ ನಿಮ್ಗೆ ಚಿಕ್ಕ ಪುಟ್ಟ ಆಸೆಗಳಿದೆ. ಆ ಚಿಕ್ಕ ಪುಟ್ಟ ಆಸೆಗಳನ್ನ ಈ ಒಂದು ವ್ಯಕ್ತಿ ಈಡೇರಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಲಾಂಗ್ ಡ್ರೈವ್ ಹೋಗ್ಬೇಕು, ಲಾಂಗ್ ಟ್ರಿಪ್ ಹೋಗ್ಬೇಕು. ಸೊ ನಿಮ್ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇವಾಗ ಇವ್ರಿಗೋಸ್ಕರ ಜೀವನದಲ್ಲಿ ನಾನು ಬದಲಾಗಿ ಅವ್ರಿಗೋಸ್ಕರ ಜೀವನವನ್ನ ಮಾಡ್ಬೇಕು ಅಂತ ತುಂಬಾನೇ ಅವ್ರಿಗೆ ಅನಿಸ್ತಾ ಇದೆ. ಸೊ ಡೆತ್ ಇದೆ, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ ಈ ಒಂದು ಸಂಬಂಧದಲ್ಲಿ. ಸೊ ಇಷ್ಟು ದಿನಗಳ ಕಾಲ ಹೆಂಗಿತ್ತು ಅಂತ ಅಂದ್ರೆ ಅವ್ರಿಗೋಸ್ಕರ ಎಲ್ಲಾನು ಮಾಡಿದ್ರ, ಬಟ್ ಇವಾಗ ನಿಮ್ಮ ಪರ್ಸನ್ ಅವರ ಟರ್ನ್, ನಿಮಗೋಸ್ಕರ ಅವ್ರ ರಿಸ್ಕ್ ತಗೋಬೇಕು ಅಂತ. ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮ್ಗೆ ಏನ್ ಇಷ್ಟು ದಿನಗಳ ಕಾಲ ಸಿಕ್ಕಿಲ್ಲ ಅದೆಲ್ಲವೂ ಕೂಡ ಅವ್ರ ಕಡೆಯಿಂದ ಸಿಗ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಅವ್ರು ಮಾಡಿರೋ ತಪ್ಪುಗಳು ತುಂಬಾ ಇದೆ. ಆ ತಪ್ಪುಗಳನ್ನು ಕೂಡ ನೀವು ಅದನ್ನ ಕ್ಷಮಿಸಿ ಮುಂದೆ ಹೋಗಿದ್ದೀರಾ ಅವರ ಜೀವನದಲ್ಲಿ. ಸೊ ಯಾರು ಕೂಡ ನಿಮ್ಮಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಸೊ ಫೈನಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಯು ಅಂಡ್ ಸೇಯಿಂಗ್ ನಾನು ತುಂಬಾನೇ ಪ್ರೌಡ್ ಫೀಲ್ ಮಾಡ್ತೀನಿ ನೀನು ನನ್ನ ವ್ಯಕ್ತಿ ಆಗಿರೋದಕ್ಕೆ, ನನ್ನ ಎಷ್ಟು ಮಟ್ಟಿಗೆ ತಡ್ಕೊಂಡಿದ್ಯಾ ನನ್ನ ಕಷ್ಟಗಳನ್ನ ನೋವುಗಳನ್ನ. ಸೊ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ಅಪ್ರಿಶಿಯೇಟೇ ಮಾಡಿಲ್ಲ. ಸೊ ನಿನ್ನನ್ನು ಅಪ್ರಿಶಿಯೇಟ್ ಮಾಡಬೇಕು. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇನ್ನು ಯಾರೆಲ್ಲ ಮದ್ವೆ ಆಗಿಲ್ಲ, ಸೊ ಯಾವಾಗ ಮದ್ವೆ ಆಗ್ತಾರೆ ನನ್ನ ಪಾರ್ಟ್ನರ್ ಅಂತ ಕಾಯ್ತಾ ಇರೋರಿಗೆ ಆದಷ್ಟು ಬೇಗ ಮ್ಯಾರೇಜ್ ಮಾತುಕತೆ ನಡೆಯುತ್ತೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ 4 of wands. So 4 of wands ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಐ ಶುಡ್ ಗೋ ಟು ಮೈ ಪರ್ಸನ್ ಅಂಡ್ ನೀಲ್ ಡೌನ್ ಅಂಡ್ ನಾನು ಮದ್ವೆ ಆಗ್ತೀರಾ ಅಂತ ಕೇಳಬೇಕು ಅಂತೆಲ್ಲ ಅವರ ಮೈಂಡ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಮದ್ವೆ ಮಾತುಕತೆ ನಿಮ್ಮ ಫ್ಯಾಮಿಲಿಗಳಲ್ಲಿ ನಡೆಯುತ್ತೆ. ಯಾವಾಗ ಮದ್ವೆ ಆಗ್ತಾರೆ ಮ್ಯಾಮ್ ಅಂತ ಕೇಳಿದ್ರೆ ನೆಕ್ಸ್ಟ್ ಇಯರ್ ಒಳಗಡೆ ನಿಮ್ಮ ಇಬ್ಬರ ಮಧ್ಯ ಮನೆಯವರದಲ್ಲಿ ನಿಮ್ಮ ಮದ್ವೆ ಮಾತುಕತೆ ಪ್ರಸ್ತಾಪ ಆಗಿ ಒಂದು ನೆಕ್ಸ್ಟ್ ಇಯರ್ ಅಲ್ಲಿ ಇವರು ಮದ್ವೆ ಆಗೋರಿದ್ದಾರೆ ನಿಮ್ಮನ್ನ. ಸೊ ತುಂಬಾ ಸತಿ ನಾವ್ ಕೇಳಿದಿರ ಯಾವಾಗ ಮದ್ವೆ ಆಗೋಣ, ಮದ್ವೆ ಆಗ್ತಿರೋ ಇಲ್ವೋ, ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆಯಾ ಅಂತ ತುಂಬಾ ಸತಿ ಅವ್ರನ್ನ ಪರೀಕ್ಷೆಗಳು ಮಾಡ್ಬಿಟ್ಟಿದ್ದೀರಾ. ಸೊ ಇವಾಗ ಅವರೇ ಮದ್ವೆ ಆಗ್ತೀನಿ, ಯಾವಾಗ ಫ್ರೀ ಇರ್ತೀಯ, ನನ್ನ ನೀನ್ ಮದ್ವೆ ಆಗ್ತೀಯ ಅಂತ ಕೇಳ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಐ ಪ್ರೆಸ್ಟಸ್ ಇರೋದ್ರಿಂದ ಅವ್ರ ಲೈಫ್ ಅಲ್ಲಿ ಏನೆಲ್ಲ ಸೀಕ್ರೆಟ್ಸ್ ಇದೆ ಅದೆಲ್ಲಾನು ನಿಮ್ ಹತ್ರ ಹೇಳ್ಕೊಬೇಕು ಅಂತ ಇದ್ದಾರೆ. ಸೀಕ್ರೆಟ್ಸ್ ಅಂದ್ರೆ ಅಂತ ಗಾಢವಾಗಿ ಏನು ಸೀಕ್ರೆಟ್ಸ್ ಇಲ್ಲ, ನಿಮ್ಮಿಂದ ಏನೆಲ್ಲ ಅವರು ಮುಚ್ಚಿಟ್ಟಿದ್ರು, ಏನೆಲ್ಲ ಅವರು ಹೇಳ್ಕೊಂಡಿರ್ಲಿಲ್ಲ ಇಷ್ಟು ದಿನಗಳ ಕಾಲ, ಅದೆಲ್ಲಾನು ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಹತ್ರ ಹೇಳ್ಕೊಂಡು ಸೊ ಮುಂದೆ ನಿಮ್ಮ ಜೀವನದಲ್ಲಿ ಹೆಜ್ಜೆ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಆಲ್ರೆಡಿ ಮದ್ವೆ ಆಗಿದ್ದೀರಾ, ನಿಮ್ಮಿಬ್ರ ಮಧ್ಯ ಒಂದು ಬಾಂಧವ್ಯ ಆಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡಿಸರ್ವ್ ಯು ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್. ಸೊ ತುಂಬಾನೇ ಪ್ರೀತಿ ಇದೆ ಇಲ್ಲಿ ನಿಮ್ಮಿಬ್ರ ಮಧ್ಯ. ಸೊ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ ಅಂದ್ರೆ ಈ ಕ್ಷಣದಲ್ಲಿ ಪ್ರೀತಿನ ಬಿಟ್ಕೊಟ್ಬಿಡ್ತೀರಾ ಅಂತ ಅಂದ್ರೆ ಅವರ ಖುಷಿಗೋಸ್ಕರ ನಿಮ್ಮ ಪ್ರೀತಿನೂ ಕೂಡ ತ್ಯಾಗ ಮಾಡೋರಿದ್ದೀರಾ ನೀವು. ನಿಮ್ಮ ಈ ತರ ಪ್ರೀತಿನೇ ಇಷ್ಟು ಮಟ್ಟಿಗೆ ಅವ್ರನ್ನ ಚೇಂಜ್ ಮಾಡೋ ಹಾಗೆ ಮಾಡಿದೆ ಅಂದ್ರೆ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಸೊ ಡೆಫಿನೆಟ್ಲಿ ಪ್ರೀತಿಗೆ ತುಂಬಾ ಶಕ್ತಿ ಇದೆ. ಸೊ ಪ್ರೀತಿನ ಹೇಳ್ಬೋದಷ್ಟೇ, ಯಾರ ಮೇಲೂ ಯಾರಿಗೂ ಪ್ರೀತಿ ಆಗಲ್ಲ ಅಂತ, ಬಟ್ ರಿಯಾಲಿಟಿನಲ್ಲಿ ಸೊ ಪ್ರೀತಿ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹೇಗ್ ಬೇಕಾದ್ರೂ ಆಗ್ಬಿಡತ್ತೆ. ಸೊ ಹಾಗಾಗಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಅವ್ರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಸೊ ನನ್ನ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಲೈಫ್ ಪಾರ್ಟ್ನರ್ ಇದ್ದಾರೆ, ಒಬ್ಬ ವ್ಯಕ್ತಿನ ನನ್ ಮದ್ವೆ ಆಗಬೇಕು ಅಂತ ಅಂದ್ರೆ ದಟ್ ಈಸ್ ಯು ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾ. ಸೊ ಡೆಫಿನೆಟ್ಲಿ ಒಂದು ವಂಡರ್ಫುಲ್ ಮೊಮೆಂಟ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ, ನಿಮ್ ಜೊತೆಗೆ ಮಾತಾಡ್ತಾರೆ, ಟೈಮ್ ಕೊಡ್ತಾರೆ ಅಂಡ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರನ್ನ ಒಂದು ಹೊಸ ವರ್ಷನ್ ನೀವು ನೋಡ್ತೀರಾ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.